ಮತ್ತಷ್ಟು ರಂಗೇರಿದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಣ. ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯ ದ್ವೇಷ, ರಾಜಕಾರಣದ ಕಿಚ್ಚು. ಹುಕ್ಕೇರಿ ಮತಕ್ಷೇತ್ರದಲ್ಲಿ 3 ಸಂಸ್ಥೆಗಳು ವಶಕ್ಕೆ ಪಡೆಯುವುದಕ್ಕೆ ಜಿದ್ದಾಜಿದ್ದಿ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ, ಡಿಸಿಸಿ ಬ್ಯಾಂಕ್, ಹಿರಣ್ಣಯ್ಯಕೇಶಿ ಸಕ್ಕರೆ ಕಾರ್ಖಾನೆ ಹಿಡಿತಕ್ಕಾಗಿ ಈ ಫೈಟ್. ಚುನಾವಣೆ ಗೆಲ್ಲೋದಕ್ಕೆ ಪಿಕೆಪಿಎಸ್ ನಿರ್ದೇಶಕರ ಹೈಜಾಕ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ನೋಡಿ, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ದ್ವೇಷ ರಾಜಕಾರಣ ಮತ್ತು ಪ್ರತಿಷ್ಠೆ, ನಾವು ಗೆಲ್ಲೇಬೇಕು, ನಾವೇ ಗೆಲ್ಲಬೇಕು ಅನ್ನುವಂಥದ್ದು. ಹುಕ್ಕೇರಿ ಮತಕ್ಷೇತ್ರದಲ್ಲಿ 3 ಸಂಸ್ಥೆಗಳನ್ನು ವಶಕ್ಕೆ ಪಡಿಲೇಬೇಕು ಅನ್ನುವಂಥ ಜಿದ್ದಾಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ. ಒಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ, ಇನ್ನೊಂದು ಡಿಸಿಸಿ ಬ್ಯಾಂಕು, ಮತ್ತೊಂದು ಹಿರಣ್ಯಕೇಶು ಸಕ್ಕರೆ ಕಾರ್ಖಾನೆ. ಇದರ ಹಿಡಿತಕ್ಕಾಗಿ ಇದೀಗ ಈ ಒಂದು ಫೈಟನ್ನು ಮಾಡ್ತಾ ಇರುವಂಥದ್ದು. ಚುನಾವಣೆಯನ್ನು ಗೆಲ್ಲುವುದಕ್ಕೆ ಪಿಕೆಪಿಎಸ್ ನಿರ್ದೇಶಕರನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಚಿವರ ಮುಂದೆಗೆ ಪತಿ ಕೆನ್ನೆಗೆ ಪತ್ನಿ ಬಾರಿಸಿದ ಕೇಸ್ಗೆ ಟ್ವಿಸ್ಟ್. ಗಂಡ ಸತೀಶ್ ಜಾರಕಿಹೊಳಿ ಪರ, ಹೆಂಡತಿ ರಮೇಶ್ ಕತ್ತಿ ಪರ. ಸಚಿವ ಜಾರಕಿಹೊಳಿ ಬೆಂಬಲಿಸಿದ್ದಕ್ಕೆ ಹೆಂಡತಿಯಿಂದ ಕಪಾಳ ಮೋಕ್ಷ. ಪಿಕೆಪಿಎಸ್ ನಿರ್ದೇಶಕ ಮಾರುತಿ ಸನದಿಗೆ ಕಪಾಳ ಮೋಕ್ಷ ಮಾಡಿದ ಪತ್ನಿ. ಹುಕ್ಕೇರಿಯ ಮದಿಹಳ್ಳಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರ ಹೈಜಾಕ್. ಮೊದಲು ರಮೇಶ್ ಕತ್ತಿ ಪಣದಿಂದ ಕೆಲ ನಿರ್ದೇಶಕರನ್ನ ಹೈಜಾಕ್ ಮಾಡಲಾಗಿತ್ತು. ಬಳಿಕ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು ಜಾರಕಿಹೊಳಿ. ಕೇಸ್ ದಾಖಲಿಸಿ ಕೆಲ ಸದಸ್ಯರನ್ನ ವಾಪಸ್ ತಂದ ಜಾರಕಿಹೊಳಿ ಬಣ. ಈ ವೇಳೆ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲೇ ಗಂಡನಿಗೆ ಕಪಾಳ ಮೋಕ್ಷ. ಕಪಾಳಕ್ಕೆ ಹೊಡೆದು ಕೊರಳಪಟ್ಟಿ ಹಿಡಿದು ಕರೆದುಕೊಂಡು ಹೋದ ಪತ್ನಿ. ಮತ್ತೆ ಸನದಿಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋದ ಜಾರಕಿಹೊಳಿ ಬಣ. ಹುಕ್ಕೇರಿಯಲ್ಲಿ ಹೊಸ ರಾಜಕೀಯ ವ್ಯವಸ್ಥೆಗೆ ನಮ್ಮನ್ನ ಬೆಂಬಲಿಸಿ ಕೆಲವರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ, ಇದಕ್ಕೆ ಮರಳಾಗಬೇಡಿ. ರಮೇಶ್ ಕತ್ತಿಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. Nói qua máy này, tôi